ದಿನ 11. ಸಿಟಿ ಹುಡುಗಿರಿಗೆ ಸಿಕ್ಕಿದೆ ಒಂದು ದಿನದ ರಜೆ. ನನ್ನ ಬೆಣ್ಣೆ ಅನ್ಕೊಂಡ್ರ ನನ್ನ ಬೆಂಕಿ ಅಂತ ಎಲ್ರಿಗೂ ಕೌಂಟ್ರ್ ಕೊಡ್ತಿದ್ದ ನಮ್ ಬೀಬಿನ ನೋಡ್ರಪ್ಪ. ಬೆಂಕಿ ಬೀಬಿ ನೆನ್ನೆ ಟಾಸ್ ಬೆಣ್ಣೆ ಬೀಬಿ ಆಗ್ಬಿಟ್ಲು, ಟ್ರಾಕ್ಟರ್ ಟಾಸ್ ಸೋತೋದ್ಲು. ನಾನು ಬೆಂಕಿ ಅಲ್ಲ ಬೆಣ್ಣೆ ಅಂತ ಹೇಳ್ಕೊಂಡು ಓಡಾಡೋ ಗತಿ ಬಂದಿದೆ. ಅಪ್ಪಾಜಿ ನೆನ್ನೆ ಟಾಸ್ಕ್ ಇತ್ತು, ಬೆಂಕಿ ಬೀಬಿ ಬೆಣ್ಣೆ ಬೀಬಿ ಆಗ್ಬಿಟ್ಲು. ನೆನ್ನೆ ಟ್ರಾಕ್ಟರ್ ಓಡಿಸೋದು ಟಾಸ್ಕ್ನಲ್ಲಿ ನಾನು ಸೋಲ್ಬಿಟ್ಟೆ. ಬೆಂಕಿ ಬೀಬಿ ಬೆಣ್ಣೆ ಆಗ್ಬಿಟ್ಲು. ಗೆಲುವು ಅನ್ನೋದು ಇರುತ್ತೆ. ಹೌದು, ಒಮ್ಮೆ ಸೋತ್ರೆ ಒಮ್ಮೆ ಗೆಲುವು ಇರುತ್ತೆ. ಎಸ್, ಅಷ್ಟು ದಿನ ಗೆದ್ದೆ, ಇವತ್ತು ಒಂದು ದಿವಸ ನಾನು ಸೋತೋದೆ. ಟ್ರಾಕ್ಟರ್ ಟಾಸ್ಕು ಅದರಲ್ಲಿ ನಾನು ಸೋಲ್ಬಿಟ್ಟಿದ್ದೀನಿ. ಬೆಂಕಿ ಬೀಬಿ ಬೆಣ್ಣೆ ಬೀಬಿ ಆಗ್ಬಿಟ್ಲು. ಇವತ್ತು ಆಶೀರ್ವಾದ ಕೊಡಿರಿ ಆಶೀರ್ವಾದ ಕೊಡಿರಿ, ಗೆಲ್ಬೇಕಂತ. ಬೇಡ ಮೇಡಮ್, ಗಾಡ್ ದಿಸ್ ಇಸ್ ಏನಾಗಲ್ಲ, ಗೆದ್ದೇ ಗೆದ್ದಿಕ್ಕೆ. ಓಕೆ, ಈಗ ಊರೆಲ್ಲ ಹೇಳ್ಕೊಂಡು ಬರಬೇಕು. ಬರಲಾ? ಓಕೆ ಓಕೆ ಮೇಡಮ್. ನೆನ್ನೆ ಸೋತಿದ್ದೀನಿ, ಬೆಂಕಿ ಬೀಬಿ ಬೆಣ್ಣೆ ಬೀಬಿ ಆಗೋಳೆ ಅಂತ ರಗತ್ ಸಗ. ಇವತ್ತು ವಾಪಸ್ ಬೆಂಕಿಯಾಗಿ ಬರ್ತೀನಿ. ನೋಡ್ರಪ್ಪ, ನಮ್ ಬೀಬಿ ಹಳ್ಳಿ ಪವರ್ ಪೋಸ್ಟರ್ನು ಬಿಡದೆ ಹುಡುಗಿರ್ಗೆ ಆವಾಜ್ ಹಾಕ್ತಿದ್ದಾಳೆ. ಇವಳು ಓದ್ಲು ಬಿಟ್ಟಾಕಿ. ಇವಳು ಟಾಟಾ ಬೈ ಬೈ. ಇವಳು ಓದ್ಲು, ಇವಳು ದೊಡ್ಡ. ಮತ್ತೆ ಇವಳು ಮಾತಾಡಿದಾಳೆ. ಎಲ್ಲಾರ್ಗು ಒಬ್ಳೆ ತೋರಿಸ್ತೀನಿ. ಇಲ್ಲಿ ಬರೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇವ್ರಂಥವ್ರು ಹಿಂಗೆಲ್ಲ ಆಟಾಡಿ ಬಂದಿಲ್ಲ ನಾನು. ನನ್ನ ಡ್ರೀಮ್ ಇದ್ದಿದ್ದು ನಾನು ಇವತ್ತು ಮ್ಯಾನಿಫೆಸ್ಟ್ ಆಗಿದೆ. ನಾನೇ ತುಂಬ ಪ್ರೌಡ್ ಇದ್ದಾರೆ. ಇಂಥ ಚಿಲಿಪಿಲಿಗೆ ಏನೋ ನೆನ್ನೆ ಬೆಂಕಿ ಬೀಬಿ ಬೆಣ್ಣೆ ಆಗ್ಬಿಟ್ಲು. ಬೆಣ್ಣೆ ಯಾವತ್ತೂ ಇರಲ್ಲ, ನಾನು ಇವತ್ತು ವಾಪಸ್ ಬೆಂಕಿಯಾಗಿ ಬರ್ತೀನಿ. ನೋಡ್ರಿ ನಮ್ ಹಳ್ಳಿ ಜನ, ಇವತ್ ಸೋತ್ರೆ ಏನಾಯ್ತಮ್ಮ ನಾಳೆ ಗೆಲ್ತೀಯ ಅಂತ ಹೇಳಿ ಬೀಬಿಗೆ ಧೈರ್ಯ ತುಂಬ್ತಿದ್ದಾರೆ. ನಮ್ಮ ಚಿತ್ರಶ್ರೀ ಟ್ರ್ಯಾಕ್ಟರ್ ರಾಣಿ ನಿವೇದಿತಾ ನೋಡ್ರಿ, ತಾವು ಗೆದ್ದಿದ್ದನ್ನ ಮಲ್ಲಮ್ಮನ ಮುಂದೆ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ. ಮಲ್ಲಮ್ಮ, ಹೆಂಗೆ ಖುಷಿ ಆಯ್ತಾ ನಿನ್ನೆ ವಿನ್ನಾಗಿದ್ದು? ರಾತ್ರಿ ಬಂದ್ಬಿಟ್ಟು ಮಾತಾಡಿಲ್ವಲ್ಲ ನೀವು? ನಿದ್ದೆ ಬಂದಿತ್ತು, ನಾನು ಮಲ್ಲಮ್ಮಂಗ್ ಹೇಳ್ಬೇಕು ಅಂತ ಫುಲ್ ಖುಷಿಲ್ ಬಂದ್ರೆ ನೀವು ಮಾತಾಡಿಲ್ಲ ನಿನ್ನೆ. ಎಲ್ಲರಿಗೂ ಖುಷಿ ಆಗೋಯ್ತು ಬಿಬಿ ಮೇಲೆ ನಾನ್ ಗೆದ್ದಿದ್ದು. ನಮ್ಮನೆ ಮಕ್ಕಳು ಗೆದ್ದಿದ್ದಕ್ಕೆ ನಮ್ಮ ಮಲ್ಲಮ್ಮ ಖುಷಿಯಿಂದ ಅಂಗಡಿಗೆ ಕರ್ಕೊಂಡು ಹೋಗಿ ಸಿಹಿ ಕೊಡಿಸ್ತಿದ್ದಾರೆ. ಮಲ್ಲಮ್ಮ ಮಿಠಾಯಿ ಕೊಡಿಸ್ತಾರೆ, ಮಲ್ಲಮ್ಮ ಚಾಕ್ಲೇಟ್ ಕೊಡಿಸ್ತಾರೆ. ನಿನ್ನೆ ಗೆದ್ದು ಬಂದಾರ ಇಬ್ರು ಮಕ್ಕಳ, ಅದಕ್ಕೆ ಸಿಹಿ ತಿನ್ನಿಸ್ತೀನಿ. ಇಬ್ಬರಿಗೆ ಸಿಹಿ ಕೊಡು. ನಮ್ಮ ರಿಗ್ಮಾನ ನೋಡ್ರಪ್ಪ, ಸಿಕ್ಕಿದ್ದೆ ಚಾನ್ಸು ಅಂತ ಜಾಲಿಯಾಗಿ ನದಿಲಿ ಈಜಾಡ್ತವ್ರೆ. ನಮ್ಮ ಎಂತ ಗೊತ್ತಾ ತೇಜು ನೋಡ್ರಪ್ಪ, ಬ್ರೇಕ್ ಡೇ ದಿನ ಬ್ರೇಕ್ ಇಲ್ದೆ ರೊಟ್ಟಿ ಮಾಡ್ತವ್ರೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಂಕಿತಾಳ ಆರೋಗ್ಯ ವಿಚಾರಿಸೋಕೆ ಖುದ್ದಾಗಿ ತಾವೇ ಬಂದ್ರು ಅಕುಲ್ ಅವರು. Hi sir. I'm good. How are you? You sit sir. Please. ನಾನು ಬಂದಿದ್ದ ಕಾರಣ ಏನಂದರೆ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಏನೋ ಶೋ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ಯು ಫೈನಲ್ ಡಿಸಿಷನ್? ಯಾಕಂತಂದರೆ ಯಾರನ್ನೂ ನಾವು ಫೋರ್ಸ್ ಮಾಡಿ ಶೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಆರೋಗ್ಯ ಕೂಡ ಭಾಳ ಮುಖ್ಯ ಆಗುತ್ತೆ. ನೀವು ಮಾಡೋಕ್ಕಾಗತ್ತೆ ಅಂದರೆ ಕಂಟಿನ್ಯೂ, ಇಲ್ಲ ಸರ್ ಐ ರಿಯಲಿ ನೀಡ್ ಅ ಬ್ರೇಕ್, ನಾನು ಖಂಡಿತ ಒಂದು ಬೆಂಗಳೂರಿಗೆ ಹೋಗಿ ಒಂದು ಆಸ್ಪತ್ರೆಗೆ ಈಗ ಆರೋಗ್ಯದ ವಿಚಾರ, ಬ್ಯಾಕ್ ಪೇನ್, ಈ ಕಾರ್ಯಕ್ರಮದಿಂದ ಬಂದಿರೋದೆಲ್ಲ ತುಂಬ ಚಿಕ್ಕ ವಯಸ್ಸಿಂದ ಕೂಡ ಇದೆ ಈ ಪ್ರಾಬ್ಲಮ್ ಅವ್ರಿಗೆ. ಮತ್ತೆ ವಾಪಸ್ ಬಂದಿದೆಯಂತೆ, ಅದಕ್ಕೆ ಡಾಕ್ಟರ್ ಒಂದು 10 ದಿನ ರೆಸ್ಟ್ ತಗೋಬೇಕು ಅಂತ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ 10 ದಿನ ರೆಸ್ಟ್ ತಗೊಳ್ಳೋದು ಒಂದೇ, ಮನೆಗೆ ಹೋಗೋದು ಒಂದೇ ಅಲ್ವಾ? ಏನಂತೀರಾ, ಕಳ್ಸೋದು ಅಥವಾ ಇಲ್ಲೇ ರೆಸ್ಟ್ ಮಾಡ್ತಾಳಲ್ರಿ? ಪಾಪ ಅವರು ಇದು ನಾನು ಎಲಿಮಿನೇಟ್ ಅಂತ ಹೇಳಲ್ಲ, ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಒಂದು ಮೆಡಿಕಲ್ ಅಟೆನ್ಷನ್ ಬ್ರೇಕ್ ಅಂತಾನೆ ಹೋಗಿ. ಬಟ್ ನೀವು ನಿಜವಾಗ್ಲೂ 1-2 ವಾರಗಳು ರೆಡಿ ಆದಲ್ಲಿ ಖಂಡಿತ ಒಂದು ಅವಕಾಶ ಮತ್ತೊಮ್ಮೆ ಕಲ್ಪಿಸ್ಕೊಡ್ತೀವಿ ನಿಮಗೆ. ಓಕೆ ನಮ್ಮ ನಿರ್ಧಾರ ತುಂಬ ಕ್ಲಿಯರ್ ಆಗಿದೆ. ನಾವಿವತ್ತು ಅಂಕಿತನ ಕಳಿಸ್ಕೊಡ್ತಾ ಇದ್ದೀವಿ.
Yes, sir. ಓಕೆ, ಆಲ್ ದಿ ಬೆಸ್ಟ್. Thank you so much. ಸೊ ಅವರೇ ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಡಿ, ಮತ್ತೆ ದೃಷ್ಟಿ ತೆಗೆದು ಕಳಿಸ್ಕೊಡಿ, ವಾಪಸ್ ಬರಬೇಕು ಅಂತ ಕಳಿಸ್ಕೊಡಿ. ಓಕೆ, ಯಾರ ಮನೆಯವರು ಇಲ್ಲ, ಎಲ್ಲಾದರೂ ನೋಡಿದ್ರೆ ಅಂತೂ ತಗ್ಲಾಕೊಂಡ್ವಿ. ಸೊ ಕದ್ದು ಮುಚ್ಚಿ ಹೆಂಗೆಲ್ಲ ಕವರ್ ಮಾಡ್ಕೊಂಡು ಒಂದು ಪೀಸ್ ತಿನ್ಕೊಂಡು ಬಂದ್ಬಿಡ್ತೀವಿ. ಚಿಕನ್ ಕಬಾಬ್ ಇಲ್ವಾ? ಇದೇ ತಾನೇ. ಓಹೋ, ಚಿತ್ರಶ್ರೀ ನಿವೇದಿತಾ ಶ್ರಾವಣ ಮಾಸದಲ್ಲಿ ಮನೆಯವರಿಗೆ ಗೊತ್ತಾಗದಂಗೆ ಕದ್ದು ಮುಚ್ಚಿ ಚಿಕನ್ ತಿನ್ನೋಕ್ ಬಂದಿದ್ದಾರೆ. ಕಾಸಿಲ್ಲ ನಮ್ಮ ಹತ್ರ. ನಾವಿನ್ನೂ ಏನೂ ತಿಂದೇ ಇಲ್ಲ, ಇವಾಗ ತಿನ್ನಕ್ ಬಂದಿದ್ದೀವಿ. ಮಲ್ಲಮ್ಮ ಏನಾಯ್ತು? ಪ್ರೊಬ್ಲಮ್ ಇಟ್ಕೊಳ್ಳಿ. ಶ್ರಾವಣ ಮಾಸದಲ್ಲಿ ಚಿಕನ್ ತಿಂದು ಬಂದ ಚಿತ್ರಶ್ರೀ ನಿವೇದಿತಾಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು ನಮ್ಮ ಮಲ್ಲಮ್ಮ. ಮಾಡಲ್ಲ. ಚಿಕನ್ ತಿಂದ ವಿಷಯಕ್ಕೆ ಮನೆಯವರಿಗೆ ಹಾಕೊಟ್ಟ ಕೋಪಕ್ಕೆ ನಮ್ಮ ಹುಡುಗಿರು ಪ್ರಭ್ಯಾಗೂ ನೀರ್ ಸುರಿದು ಸೇಡ್ ತೀರಿಸ್ಕೊಂಡ್ರು. ಗಡಿಪಾರಾಗಿ ಊರಾಚೆ ಇರೋ ನಮ್ಮ ಬಿಬಿ ರಚನಾ ಹೊಟ್ಟೆ ಚುರುಗುಡ್ತಿದೆ, ಹಸಿವನ್ನ ತಡ್ಕೊಳ್ಳೋಕಾಗ್ದೆ ಊರೊಳಗೆ ಊಟ ಕೇಳೋಕೆ ಹೋಗ್ತಿದ್ದಾರೆ. ಊರೆಲ್ಲ ಅಲೆದಾಡಿ ಊಟ ಕೇಳ್ತಿದ್ದವ್ರಿಗೆ ಕೊನೆಗೂ ಒಂದು ಮನೆಯಲ್ಲಿ ಹಬ್ಬದೂಟ ಸಿಕ್ಕಿದೆ. ಇವತ್ತು ನಮ್ದು ಚಿಕ್ಕಪ್ಪನ ಮನೆಯಲ್ಲಿ ಫಂಕ್ಷನ್ ಇತ್ತು. ನಿಮ್ಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಸ್ವೀಟ್ ಸಿಗುತ್ತಾ? ಸ್ವೀಟ್ ಸಿಗುತ್ತೆ. ಓ ಲುಕ್ ಅಟ್ ದಿಸ್, ಸೋ ನೈಸ್. ಮಂಡಕ್ಕಿ ಇಲ್ಲಿ ತುಂಬಾ ಫೇಮಸ್, ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಕೊಡ್ತಾರೆ. ಮಂಡಕ್ಕಿ ನೋಡ್ರಪ್ಪ, ನಮ್ಮ ಹಳ್ಳಿ ಜನಾನ ಹಸಿದು ಬಂದವ್ರಿಗೆ ಹಬ್ಬದೂಟ ಹಾಕಿದ್ದು ಅಲ್ದೆ ಅರಿಶಿನ ಕುಂಕುಮ ಹಚ್ಚಿ ರೌಕೆ ಕೊಟ್ಟು ಆಶೀರ್ವಾದ ಮಾಡಿ ಕಳ್ಸಿದ್ರು. ನಮ್ಮ ಹಳ್ಳಿ ಜನ ಕೊಡೋ ಪ್ರೀತಿ ಕಂಡು ನಮ್ಮ ಬಿಬಿ ರಚನಾ ಮೂಕ ವಿಸ್ಮಿತರಾಗಿದ್ದಾರೆ. ದಿನ 12. ಮುಂಜಾನೆದ್ದು ಟ್ರ್ಯಾಕ್ಟರ್ ತಂದು ಐವಳಾಗ ಯಾಕೆ ಅಡ್ಡಾಡಕತ್ತಾನ ಅಂತ ತಿಳ್ಕೊಂಡ್ರೇನ? ಇವತ್ತ ಪಾರದ ಬಾಳ ಸರ್ಪ್ರೈಸ್ ಒಂದು ಕಾದೈತಲ್ಲ ಅವ್ರಿಗೆ. ಟಾಸ್ಕ್ ನಡೆದೈತಿ, ಅಂತಿಂತ ಟಾಸ್ಕ್ ಅಲ್ರಿ ಅದು. ನಿಮಗೂ ಸರ್ಪ್ರೈಸ್ ಐತಿ, ನಮ್ಮ ಹುಡುಗಿಯರಿಗೂ ಸರ್ಪ್ರೈಸ್ ಐತಿ. ಬರ್ರಿ ಎಲ್ಲಾ ಹೆಣ್ಮಕ್ಳು ಕರ್ಕೊಂಡು ಎಲ್ಲಿಗೆ ಹೊಂಟಿವಿ, ಏನ್ ಮಾಡಕತ್ತೀವಿ ನಿಮಗೂ ತೋರಿಸ್ತೀವಿ. ಬರ್ರಿ ಬರ್ರಿ. ಇದು ಹಳ್ಳಿ ಪವರು ನೋಡಮ್ಮ, ರಗಡು ಮಜಾ ಈಗ ಬರೋದೈತಿ ನೋಡ.